ಹೆಲೋ ಆಲ್, ಹೇಗಿದ್ದೀರಾ? ಸತತ ಆಲ್ಮೋಸ್ಟ್ 8 ಮಂತ್ಸ್ ಆದಮೇಲೆ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ. ಇದೇನಪ್ಪ ಅಂದರೆ ಆದಷ್ಟು ಎಂಗೇಜ್ ಮಾಡ್ಕೊಳ್ಳೋಣ ನಾನು ಅಂತ ಮತ್ತೆ ಇಷ್ಟು ದಿನ ಲೇಸಿಯಾಗಿ ಮತ್ತೆ ಒಂದು ಥಾಟ್ ಬಂದಿದೆ. ಸೊ ಈ ವಿಡಿಯೋದಲ್ಲಿ ಏನಂದರೆ, ನಮ್ಮ ಆಫೀಸಲ್ಲಿ ಯೂಶ್ವಲಿ 2 ಸಲ ಒಂದು ವರ್ಷಕ್ಕೆ ಒಂದು ಸರಿ ಸಮ್ಮರ್, ಒಂದು ಸರಿ ವಿಂಟರ್ ಹಾಲಿಡೇಸ್ ಅಂದ್ಬಿಟ್ಟು ಒಂದು ವಾರ ರಜೆ ಕೊಡ್ತಾರೆ. ಈ ರಜದಲ್ಲಿ ನಾನು ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮನ ಮನೆ ಕಳ್ಸಾಗಿ ಹೋಗ್ತಾಯಿದ್ದೀನಿ, ಚಿಕ್ಕಮಂಗ್ಳೂರು. ಕಳಸ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಹೊರನಾಡು. ಸೊ ಅಲ್ಲಿ ಒಂದು ಸಣ್ಣ ಹಳ್ಳಿ, ಅಲ್ಲಿ ಇವ್ರ ಮನೆ ಇರೋದು. ಅಲ್ಲಿ ಹೋದ ತಕ್ಷಣ ನನ್ನ ಮಗ ಪಕ್ಕಾ ಊರು ಬದಿ ಹುಡುಗ ಆಗಿದ್ದ. ಅಲ್ಲಿ ಈಗಿರೋ ಆ ಚಳಿ, ಆ ಸೀಸನ್ ಇದೆಯಲ್ಲ, ಅದು ಸೂಪರಾಗಿರುತ್ತೆ. ಇಲ್ಲೂ ಅಷ್ಟೇ ನೋಡಿ, ಬೆಂಕಿ ಹಾಕಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದು. ಇಲ್ಲಿ ಬೆಳಗ್ಗೆ ಬೇಗ ಜನರ ದಿನ ಶುರು ಆಗುತ್ತೆ, ನೈಟ್ ಕೂಡ ಬೇಗ ಮುಗ್ದೋಗುತ್ತೆ. ಬಟ್ ಅದೇ ನಮ್ಮ ಬೆಂಗಳೂರಲ್ಲಾದರೆ ಹಗಲು ರಾತ್ರಿ ಯಾವುದು ಅಂತ ಗೊತ್ತಿಲ್ಲದೆ ದುಡಿತಾ ಇರ್ತಾರೆ. ಸೊ ಅದೇ ಒಂದು ಸ್ಯಾಡ್ ಪಾರ್ಟ್ ಅನಿಸುತ್ತೆ. ಸೊ ಇಲ್ಲಿ ಅವನ್ನ ಆದಷ್ಟು ಆಟಾಡೋಕ್ಕೆ ಬಿಟ್ಬಿಟ್ಟೆ. ಹೋದ ತಕ್ಷಣ ನಾನು ಕಂಫರ್ಟಬಲಾಗಿ ಎಲ್ಲ ಕಡೆ ಆಟಾಡ್ಕೊಂಡು ಹೋದ. ಆದಷ್ಟು ನಾನು ಬೇರ್ ಫೂಟಲ್ಲೇ ಅವನು ಓಡಾಡಲಿ ಅನ್ನೋದೇ ನನ್ನ ಮೈಂಡಲ್ಲಿ. ಬಿಕಾಸ್ ನಾವು ಈ ಕಲ್ಲು ಮಣ್ಣು ಅಂತ ಹೇಳಿ ನಾವೆಲ್ಲ ತುಳಿದು ಬಂದಿರೋದಕ್ಕೆ ನಾವು ಸ್ವಲ್ಪ ಗಟ್ಟಿ ಇದ್ದೀವಿ. ತುಂಬ ಅಯ್ಯೋ ಮಗು ಅಯ್ಯೋ ಅಂತ ಮಾಡೋಕ್ಕೋದ್ರೆ ಅವರು ತುಂಬ ಸಾಫ್ಟ್ ಆಗಿಬಿಡ್ತಾರೆ, ಏನೂ ತಡೆಯೋಕ್ಕಾಗಲ್ಲ. ಹಾಗೆ ಅಡಿಕೆ ಕುಯ್ಲು ಬೇರೆ ಇತ್ತಾ, ಎಲ್ಲ ಅಡಿಕೆ ಒಣಸಿರೋದು, ಅಡಿಕೆ ಅದೇ ಎಲ್ಲರ ಮನೇಲೂ ಅದೇ ಕತೆ. ಆಮೇಲೆ ನನಗೆ ನನ್ನ ಮಗನಿಗೆ ಇನ್ನೂ ವಾಟರು ಪೂರ್ತಿ ಹೊಳೆ ಥರ ಏನೂ ನೋಡಿಲ್ಲ. ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗೋಕೆ ಫಸ್ಟ್ ಟೈಮ್ ನಂಗೆ ಇಷ್ಟ ಇಲ್ಲ. ಸೊ ಹೊಳೆಗೆ ಕರ್ಕೊಂಡು ಹೋಗಿ ಹೊಳೆದಲ್ಲಿ ಆಟಾಡ್ಸೋಣ ಅಂತ ಅಂದ್ಕೊಂಡೆ. ಫಸ್ಟು ಅವನು ನಾನೇನೋ ತುಂಬ ಆಟಾಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟೊಂದೇನು ಆಟಾಡಿಲ್ಲ. ನೋಡಿ ಈ ವಿಡಿಯೋ ಬೇಕಾದ್ರೆ. ಆಮೇಲೆ ಸ್ವಲ್ಪ ಕಂಫರ್ಟಬಲ್ ಆದ. ಒಂದ್ಸಲಿ ಏನಾಯಿತು, ಎಡವಿ ಬೀಳೋಕ್ಕಾದ, ಮುಖಕ್ಕೆ ಸ್ವಲ್ಪ ನೀರು ತಾಕ್ತಲ್ಲ, ಹೆದರಿಕೆ ಪಟ್ಬಿಟ್ಟ. ಆಮೇಲೆ ನಾನು ನೀರಿಗೆ ಹೋಗಲ್ಲ, ಹೊಳೆ ಬೇಡ ಅಂತ ನೆಕ್ಸ್ಟ್ ಡೇಯಿಂದ ಶುರು ಮಾಡ್ಕೊಂಡು ಹೋಗಲೇ ಇಲ್ಲ. ಮತ್ತೆ 2ನೇ ದಿನ ಹೆದರಿಕೆನೇ ಇತ್ತು. ನೋಡಿ ಈಗ ಈ ಸೀಸನಲ್ಲಿ ನೀರು ಸ್ವಲ್ಪ ಕಮ್ಮಿನೇ ಇದೆ, ಬಟ್ ಆಟಾಡೋಕ್ಕೆಲ್ಲ ಚೆನ್ನಾಗಿತ್ತು. ಬಟ್ ತುಂಬ ಕೋಲ್ಡ್ ಇತ್ತು. 1-3 ಗಂಟೆ ಹೊತ್ತಿಗೆ ಹೋಗಿದ್ದು, ಬಟ್ ಆದರೂ ತುಂಬ ಕೋಲ್ಡ್ ಇತ್ತು. ಈಗ ಚಳಿಗಾಲ ಅಲ್ಲ, ಅದರಿಂದ. ಆಮೇಲೆ ಇಲ್ಲೇ ನೆಕ್ಸ್ಟ್ ಇದಾದಮೇಲೆ ಮತ್ತೆ ಹೊಳೆಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋದರೆ ನನ್ನ ಚಪ್ಪಲಿನೂ ಕಿತ್ಕೊಂಡು ನಡೀತಾ ಇದ್ದಾನೆ ಮನೆ ಕಡೆಗೆ. ಸಖತ್ತುಂಟಾಗಿದ್ದ. ಅದಾದ ನೆಕ್ಸ್ಟ್ ನಾವು ಇಷ್ಟು ದೂರ ಬಂದು ಕಳಸೇಶ್ವರ ದೇವಸ್ಥಾನಕ್ಕೆ ಹೋಗದೆ ಇರೋಕ್ಕಾಗುತ್ತಾ ಅಂತ ಕಳಸೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ನಾನು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡೋವಾಗ ನನ್ನ ಮಗ, ನಮ್ಮ ಆಂಟಿ ಎಲ್ಲ ತಪ್ಪಿಸ್ಕೊಂಡ್ಬಿಟ್ರು. ತಪ್ಪಿಸ್ಕೊಂಡ್ರು ಅಂದರೆ ಮಿಸ್ ಆದ್ವಿ. ಸೊ ನಾನು ಒಬ್ಬಳೇ ಹೋಗಿ ಕಳಸೇಶ್ವರ ದರ್ಶನ ಮಾಡಿಕೊಂಡು ಆಮೇಲೆ ಆಚೆ ಬಂದಮೇಲೆ ಇವರೆಲ್ಲ ಸಿಕ್ಕಿದ್ರು. ಆಮೇಲೆ ಅಲ್ಲೊಂದು ಸಣ್ಣ ಹಸು ಇತ್ತಾ, ಅದನ್ನು ಶ್ರೇಯಾಂಶ್ ಕೈಲಿ ಮುಟ್ಟಿಸಿ, ನನ್ನ ಮಗ ಶ್ರೇಯಾಂಶ ಅವನ ಕೈಲಿ ಮುಟ್ಟಿಸಿ ಆರಾಮಾಗಿ ಸ್ವಲ್ಪ ಎಲ್ಲ ಅವರು ಅದೆಲ್ಲ ನೋಡಿ ಬೆರಿಬೇಕು. ಆವಾಗಲೇ ಅದು ಅವ್ರಿಗೂ ಜನ ಹೆಂಗೆ ಎಲ್ಲದನ್ನು ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ಕಂಫರ್ಟಬಲ್ ಆದ. ಸ್ವಲ್ಪ ಸ್ಟಾರ್ಟಿಂಗ್ ಹೆದ್ರದ, ಆಮೇಲೆ ಆರಾಮಾಗಿ ಇದು ಮಾಡ್ದೆ. ಇದರಲ್ಲಿ ನೋಡಿ, ಇದರಲ್ಲಿ ಅವನು ಒಂದು ಕಝಿನ್ ಹತ್ರ ಆಟ ಆಡಿಕೊಂಡು ಇದ್ದಾನೆ. ಅಲ್ಲಿ ಹಿಂದೆಗಡೆ ಒಂದು ಹಸು ಕಾಣ್ತಿದೆಯಲ್ಲ, ಆ ಹಸು ಹೆಂಗೆ ಬರುತ್ತೆ ಗೊತ್ತಾ, ಇವನು ಒಂದು ಲಾಡು ಇಟ್ಕೊಂಡು ನಮ್ಗೆ ಯಾರಿಗೂ ಕೊಡ್ತಿಲ್ಲ, ಜಾಸ್ತಿ ತಿಂತಾ ಇದ್ದ. ನಾವು ಕೊಡು ಅಂದ್ರೂ ಕೇಳಲಿಲ್ಲ. ಅದು ನೋಡಿದ್ರೆ ಬಂದು ಅದು ಮಾಡಿ ದೊಡ್ಡಕ್ಕೆ ಅದಕ್ಕೆ ಸಿಕ್ತು. ನೋಡಿ ಹೆಂಗೆ ಯಾರ ಹೆಸರು ಬರ್ದಿರುತ್ತೋ ಅವ್ರಿಗೆ ಹೋಗೋದು ಅನ್ನೋದು. ಈಗ ನೋಡ್ತಾ ಇರಿ ವಿಡಿಯೋದಲ್ಲಿ ಬೇಕಾದರೆ. ಅದು ಸ್ಮೈಲ್ ಅಂದರೆ ನೋಡಿ, ನಿನ್ನ ಹತ್ರಕ್ಕೆ ಬಂತು, ಹೋಗು. ನಿನ್ನ ಸುಮ್ಮನೆ ನೀನು ಹಂಗೆಲ್ಲ ಮಾಡಿ. ಅದಾದ್ಮೇಲೆ ಇವನು ನನಗೆ ಲಾಡು ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡೋಕ್ಕೆ ಶುರು ಮಾಡಿದೆ. ಹೆಂಗೋ ಒಂದು ಮೇಂಟೈನ್ ಮಾಡ್ಕೊಂಡು ಅಲ್ಲಿಂದ ಹೊರಡೋದೇ ಸಾಕಾಗಿತ್ತು. ನಂಗೆ ಇನ್ನೂ ಲಾಡು ಇದು ಮತ್ತು ಬೆಂಗಳೂರಿಗೆ ಅಂದ್ಬಿಟ್ಟು ಒಂದು ಪ್ರಸಾದ ಇಟ್ಕೊಂಡಿದ್ವಿ, ಅದೂ ಕೊಡು ಅಂತ ಕೂತಿದ್ದ. ಅದಾದಮೇಲೆ ಮತ್ತೆ ನನಗೆ ಅವನೇ ಆ್ಯಕ್ಚುಲಿ ಕೌಂಟರಲ್ಲಿ ದುಡ್ಡು ಕೊಟ್ಟು ತೊಗೊಂಡಿದ್ದ, ಅಂದರೆ ಎತ್ಕೊಂಡಿದ್ದಾಗ ಕೊಟ್ಟಿದ್ದ. ಹೋಗಿ ತೊಗೊಳ್ಳೋಣ ಅನ್ನೋದೇ ಒಂದು ಹಠ. ಕೂತ್ಬಿಟ್ಟಿದ್ದ, ಅಲ್ಲೇ ಕೂತ್ಬಿಟ್ಟಿದ್ದ, ಬರ್ತಾನೆ ಇರಲಿಲ್ಲ. ಆಮೇಲೆ ಎಷ್ಟೊತ್ತಾದ್ಮೇಲೆ ಫೋಟೋ ಅಂತೆ ನಿಂತ್ಕೊಳ್ಳಿ, ನೀನು ಹಾಕಂದ
ಇಲ್ಲಿ ಶ್ರೇಯನ್ಸ್ ಇಲ್ಲೇ ತಿರ್ಗೋ. ಶ್ರೇಯನ್ಸ್ ಫೋಟೋಗೆ ನಿಂತ್ಕೊ ಅಂದರೆ ಇವರಿಬ್ಬರು ಸೇರ್ಕೊಂಡು ಆ ಹ್ಯಾಂಗ್ಯೋ ಐಸ್ ಕ್ರೀಮ್ದು ಇದನ್ನೇ ಮುರಿದಾಕ್ಬಿಟ್ಟಿದ್ರು. ಈ ಕೋಳಿ ಅಂದರೆ ಶ್ರೇಯಾನ್ಶಿಗೆ ಭಾರಿ ಇಷ್ಟ ಆಗಿತ್ತು. ಬ್ಲ್ಯಾಕ್ ಕಲರು ಡಬ್ಬಿಗೆ ಹಾಕೊಂಡು ಹೋಗೋಣ, ಬ್ಯಾಗ್ ಹಾಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದ. ಅದಾದಮೇಲೆ ಅಲ್ಲೇ ಕೆಳಗಡೆ ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ. ನೋಡಿ ಮನೆ ಪಕ್ಕದಲ್ಲಿರೋ ಇದು ಹೊಳೆ ಎಷ್ಟು ನಮ್ಗೊಳ್ಳೆ ಇದೆಲ್ಲ ಏನೋ ಇಲ್ಲಿ ಬೆಂಗಳೂರಲ್ಲಾದರೆ ಟಿಕೆಟ್ ಕೊಟ್ಟು ಹೋಗಬೇಕು. ಅಲ್ಲಿ ಅವ್ರಿಗೆ ಡೈಲಿ ನೋಡೋದಲ್ಲ, ಅವ್ರಿಗೆ ಬೇಜಾರು. ನಮಗೇನಂದರೆ ಹೋದಾಗ ವಾವ್ ಅನ್ನೋ ಥರ ಮಾಡ್ತೀವಿ. ಅವ್ರು ಇದೇನು ಹಿಂಗಾಡ್ತಾರೆ ಅನ್ನೋ ಥರ. ಎಲ್ಲ ಇಶು ಅಲ್ಲಿ ಕಾಡಿಸ್ತೀವಿ. ಅಲ್ಲ ಹ್ಯಾಪಿ ಬರ್ಡೇ ಮಾಡಕ್ ಬರ್ತಾನಂತೆ. ಬರ್ತೀಯಾ? ಅಣ್ಣನ ಅಣ್ಣ ನೀನು ಅಕ್ಕ ಮತ್ತೆ ಅಜ್ಜಿ ಸಾನಕ್ಕಲ್ಲ ಅವಳ ಹೆಸರು ವೀಕ್ಷಕ. ಇಲ್ಲಿ ಸ್ಮೈಲ್. ಇಲ್ಲಿ ಶ್ರೇಯನ್ಸ್ ಇಲ್ಲಿ ನೋಡು, ನನ್ನ ನೋಡು. ಇದಾದಮೇಲೆ ನಮ್ಮ ಇನ್ನೊಬ್ಬರು ರಿಲೇಟಿವ್ ಮನೆಗೆ ಹೊರಟ್ವಿ. ಅವತ್ತು ಸಂಜೆ 3 ಕಿಲೋಮೀಟ್ರ್ ಇಲ್ಲಿಂದ ಆ್ಯಕ್ಚುಲಿ. ಅದು ಫುಲ್ ಇಂಟೀರಿಯರ್ಸ್, ಅಲ್ಲಿ ಯಾವ ಬಸ್ ರೂಟ್ ಇಲ್ಲ ಏನಿಲ್ಲ. ಸೊ ಏನು ಮಾಡಿದ್ವಿ, ಸ್ಕೂಲ್ ವ್ಯಾನ್ ಹೋಗೋದು. ಆ ಸ್ಕೂಲ್ ವ್ಯಾನಲ್ಲೇ ಹತ್ಕೊಂಡು ಮತ್ತೆ ನಾವು ಹೊರಟ್ವಿ. ಅಲ್ಲಿ ಆ ಪ್ಲೇಸ್ ಅಂತೂ ನಿಜವಾಗ್ಲೂ ಹೋಮ್ ಸ್ಟೇಗಳೆಲ್ಲ ಏನಿರುತ್ತೋ ಆ ಥರ ಪ್ಲೇಸ್. ಸುತ್ತಲೂ ತೋಟ, ಸುತ್ತಲೂ ಒಂಥರ ಮಧ್ಯದಲ್ಲಿ ಮನೆ ಇದೆ ನೋಡಿ ಅವ್ರ ಮನೆ. ಅದು ಫುಲ್ಲು ಸುತ್ತಲೂ ತೋಟ, ಒಂಥರ ಸೀನ್ರಿನೇ ಚೆನ್ನಾಗಿರುತ್ತೆ. ಅಲ್ಲಿ ನೆಟ್ವರ್ಕು ಸಿಗೋಲ್ಲ. ಸೊ ಇಟ್ ಈಸ್ ಲೈಕ್ ಕಂಪ್ಲೀಟ್ ಪೀಸ್ ಅಂತಾರಲ್ಲ ಆ ಥರ. ಆಮೇಲೆ ಅಲ್ಲಿ ಜನ ನಮ್ಮ ಅಂಕಲ್ ಅದೇ ಹೇಳ್ತಾಯಿದ್ರು, ಇಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು. ನಿಮ್ಮಂಗೆ ಹೋಗಿ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋದು ಆ ಥರ ಎಲ್ಲ ಕೂತೆಲ್ಲ ಕೆಲಸ ಮಾಡೋದಿಲ್ಲ. ಇಲ್ಲಿ ಏನಿದ್ರು ಮೈ ಬಗ್ಸ್ ದುಡಿದ್ರೆ ಹಾಗೆ ನೆಮ್ಮದಿ ಜೀವನ ಸಿಗುತ್ತೆ ಅಂತ ಹೇಳಿದ್ರು. ಅದೆಷ್ಟು ನಿಜ ಅನಿಸುತ್ತಲ್ವ. ನಾವೆಷ್ಟು ದುಡಿದ್ರೂ ನಮ್ಗೆ ಆ ನೆಮ್ಮದಿ ಅನ್ನೋದಿಲ್ಲ. ಪ್ರತಿ ನಿಮಿಷ ನೆಮ್ಮದಿಗೋಸ್ಕರನೇ ಹುಡ್ಕಾಡೋದಾಗಿದೆ. ಆಮೇಲೆ ಅಲ್ಲಿ ಅವ್ರದ್ದು ಆ್ಯಕ್ಚುಲಿ ಅದು ಇಂಟರ್ಲಾಕ್ಸು ಹಾಕ್ಸಿದ್ರ ಅಂಗಳಕ್ಕೆ. ಅದಕ್ಕೆ ಎಮ್ ಸ್ಯಾಂಡ ಏನೋ ಫಿಲ್ ಮಾಡಬೇಕು ಅಂತ ಹೇಳಿದಾಗ ಶ್ರೇಯಾಂಶು ನಿನ್ನೆ ನೈಟಿಂದ ಅದನ್ನೇ ಕೆಲಸ ಹಿಡ್ಕೊಂಡು ಕೂತಿದ್ದ. ಅವ್ರಿಗೆ ಮಾಡೋಕ್ಕೆ ಬಿಟ್ಟಿಲ್ಲ. ಆ ಕೋಲ್ ಹಿಡ್ಕೊಂಡು ನಾನೇ ಮಾಡ್ತೀನಿ ಅಂತ ಅವನೇ ಮಾಡ್ತಾಯಿದ್ದ ನೋಡಿ ವೀಡಿಯೋದಲ್ಲಿ. ಎಷ್ಟು ಕ್ಯೂಟಾಗಿ ಆಡ್ತಿದ್ದ ಅಂದರೆ. ಇದಾದಮೇಲೆ ಆ್ಯಕ್ಚುಲಿ ಕಡುಬು ಮಾಡಿದ್ರು ತಿನ್ನಲ್ಲ ಅಂತ ಹೇಳ್ತಾ ಇದ್ದ. ನಾವೇನು ಮಾಡಿದ್ವಿ, ತಿನ್ಸೋಣ ಅಂತ ಹೇಳ್ಬಿಟ್ಟು ಜೀಪ್ ಹತ್ರ ಕರ್ಕೊಂಡೋದ್ವಿ. ಅದು ಯಾವುದೋ ಸೀಟ್ ಒಳಗೆ ಕೈ ಹಾಕ್ಬಿಟ್ಟು ಗಾಯ ಮಾಡ್ಕೊಂಬಿಟ್ಟಿದ್ದ. ಅಯ್ಯೋ ಇದಪ್ಪ ಅನಿಸ್ಬಿಡುತ್ತೆ. ಆಮೇಲೆ ಅಳು ನಿಲ್ಸೋಕ್ಕೋಸ್ಕರ ಹಸು ತೋರಿಸೋದು, ಅಂಬ ತೋರಿಸೋದು ಎಲ್ಲ ಮಾಡಿದ್ವಿ. ಈ ವಿಡಿಯೋದಲ್ಲಿ ಆಲ್ರೆಡಿ ಅವ್ನ ಕೈಗಲ್ಲಿ ಇದೇನೋ ಗಾಯ ಮಾಡ್ಕೊಂಡಿದ್ದ. ಅವ್ರ ಮಕ್ಕಳೆಲ್ಲ ಎಷ್ಟು ಚಂದ ನೋಡಿ. ಹಸುನೇ ಅವ್ರಿಗೆ ಫ್ರೆಂಡು, ಹಸುನೇ ಮಾತಾಡ್ಸೋದು. ಒಂದು ನಾಯಿ ಇಟ್ಕೊಂಡಿದ್ಲು, ಆ ನಾಯಿ ಹೆಸರು ಸೈಡು ಅಂತೆ. ಏನೇನಂತೆ. ಇಲ್ಲೇ ಈ ವಿಡಿಯೋದಲ್ಲಿ ಇನ್ನೂ ಗಾಯ ಆಗಿರಲಿಲ್ಲ, ಆಟ ಆಡ್ತಾಯಿದ್ರು. ಅದಾದಮೇಲೆ ವೀಡಿಯೋದಲ್ಲಿ ಬೇಜಾರಾಗೋಯ್ತು. ಹೀಗೆಲ್ಲ ಏನಾರು ಎಲ್ಲರೂ ದೂರ ಹೋದಾಗ ಒಂದು ಗಾಯ ಆದಾಗ ಅವ್ರಿಗೂ ಒಂಥರ ಅಯ್ಯೋ ಬಂದು ಗಾಯ ಆಯಿತು ಅಂತ, ನಾವು ಹೋಗಿ ಗಾಯ ಆಯಿತು ಅಂತ, ಅದು ಎಲ್ಲರಿಗೂ ಒಂಥರ ಹಿಂಸೆ ಅನಿಸುತ್ತೆ. ತುಂಬ ಕೈ ಜಾಸ್ತಿನೇ ಗಾಯ ಆಗಿತ್ತು. ಇದರಲ್ಲಿ ನೋಡಿ ಆಲ್ಮೋಸ್ಟ್ ಆ ಕೈ ಸೈಡಲ್ಲೇ ಇಟ್ಕೊಂಡಿದ್ದಾನೆ, ತೋರ್ಸೋಕ್ಕೂ ಬಿಟ್ಟಿಲ್ಲ. ಬಟ್ ಏನಂದರೆ ನನ್ನ ಮಗಂದು ಒಂದು ಬೆಸ್ಟ್ ಪಾರ್ಟ್ ಅಂದರೆ ಎಷ್ಟೇ ಗಾಯ ಆಗಿದ್ರೂ ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ. ಅದಾದಮೇಲೆ ನಾವು ಅವತ್ತೇ ಅಂಕಲ್ ಏನಂದರು, ಹೋಗೋಣ ಒಂದು ಫಾಲ್ಸ್ಗೆಲ್ಲಾದರೂ ಆಚೆ, ಒಂದು ಗೆಟವೆ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಬ್ಗುಡ್ಗೆ ಫಾಲ್ಸ್ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆ ಅಬ್ಗುಡ್ಗೆ ಫಾಲ್ಸ್ ಏನಿತ್ತು, ಇಟ್ ವಾಸ್ ಲೈಕ್ ವರ್ತ್ ಏನಿದು ವೇ ಅಂತಾರಲ್ಲ ಆ ಥರ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಏನೊಂದು 8 ಕಿಲೋಮೀಟರ್ಸ್ ಅಷ್ಟೇ. ಬಟ್ ಜನ ಸ್ವಲ್ಪ ಮೀಡಿಯಮ್ ಆಗಿದ್ದರು. ಸ್ವಲ್ಪ ಟ್ರೆಕ್ಕು ಇತ್ತು, ಚೆನ್ನಾಗಿತ್ತು. ಹೋಗೋವಾಗ ಚೆನ್ನಾಗಿತ್ತು, ಬರೋವಾಗ ಅಯ್ಯೋ ನಡೆದು ಸಾಕಾಯಿತು. ಸೊ ಇದಿಷ್ಟು ಪಾರ್ಟ್ 1 ಆಫ್ ಮೀ ಬೀಯಿಂಗ್ ಇನ್ ಕಳಸ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಗ್ತೀನಿ. ಬಾಯ್.